ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಡ್ಡಿಪಡಿಸಿ ತಾತ್ಕಾಲಿಕವಾಗಿ ಅಂದ್ರೆ ಅದನ್ನ ಬಜೆಟ್ ಸೆಷನ್ ಅಲ್ಲಿ ಚರ್ಚೆ ಮಾಡಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಈಗ ಸರ್ಕಾರ ಮತ್ತು ಗವರ್ನರ್ ನಡುವೆ ಜಟಾಪಟಿ ನಡೀತಾ ಇದೆ. ಕೆಲವು ಆಕ್ಷೇಪಣೆ ಎತ್ತಿ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಆದರೆ ರಾಜ್ಯಪಾಲರಿಗೆ ಮತ್ತೆ ಸುಗ್ರೀವಾಜ್ಞೆ ಬಿಲ್ ಕಳಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ಕಾನೂನು ಇಲಾಖೆಯಿಂದ ರಾಜ್ಯಪಾಲರ ಆಕ್ಷೇಪಣೆಗೆ ಉತ್ತರವನ್ನ ರೆಡಿ ಮಾಡಿಕೊಂಡಿದೆಯಂತೆ. ರಾಜ್ಯಪಾಲರಿಗೆ ಸಮರ್ಥ ಉತ್ತರ ಸಿದ್ಧ ಮಾಡುವಂತಹ ಕಾನೂನು ಇಲಾಖೆ ಸ್ಪಷ್ಟೀಕರಣದ ಸಮೇತವಾಗಿ ಸುಗ್ರೀವಾಜ್ಞೆಯನ್ನ ತಯಾರು ಮಾಡಿಕೊಂಡು ಅದನ್ನ ರಾಜ್ಯಪಾಲರಿಗೆ ತಲುಪಿಸೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ ಕೇಸ್ ಇದು ರಾಜ್ಯಪಾಲರ ಅಂಗಳಕ್ಕೆ ಮತ್ತೆ ಹೋಗಿ ಚೆಂಡನ್ನ ಅವರ ಅಂಗಳಕ್ಕೆ ಹಾಕಿ ಬಿಟ್ರೆ ರಾಷ್ಟ್ರಪತಿ ಅಂಗಳಕ್ಕೆ ಹೋಗುವ ಸಾಧ್ಯತೆ ಬಗ್ಗೆ ಲೆಕ್ಕಿಸಲಾಗ್ತಾ ಇದೆ. ಸುಗ್ರೀವಾಜ್ಞೆಯಲ್ಲಿ ನೋಂದಾಯಿತವಲ್ಲದ ಲೈಸೆನ್ಸ್ ರಹಿತ ಇವರುಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿದ್ರು. ಅಂದ್ರೆ ಸಾಲ ಮನ್ನಾ ಆಗಿಬಿಡಬೇಕು ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರು. ಇದೆಲ್ಲದೂ ಸುಗ್ರೀವಾಜ್ಞೆಯಲ್ಲಿತ್ತು. ಒಂದಷ್ಟು ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಫೈನಲಿ ಸರ್ಕಾರ ಮತ್ತೆ ರಾಜ್ಯಪಾಲರಿಗೆ ಇದನ್ನ ಕಳಿಸಬೇಕು ಅಂತ ತೀರ್ಮಾನಿಸಿದೆ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ರು, ಬಜೆಟ್ ಸೆಷನ್ ನಲ್ಲಿ ಇದನ್ನ ಚರ್ಚೆಗೊಳಪಡಿಸಿ ಆ ನಂತರದಲ್ಲಿ ಅದನ್ನ ಮಂಡಿಸಿ ಅಂತ. ಆದ್ರೆ ಸರ್ಕಾರ ಮತ್ತೆ ಅದನ್ನ ರಾಜ್ಯಪಾಲರ ಅಂಗಳಕ್ಕೆ ಹಾಕುವ ಮೂಲಕವಾಗಿ ಇಬ್ಬರ ನಡುವಿನ ಈ ಜಟಾಪಟಿ ಮುಂದುವರಿತಾ ಇದೆ. ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಯಾವಾಗ ಹಾಗಾದ್ರೆ ಬ್ರೇಕ್ ಬೀಳುತ್ತೆ, ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಈಗ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾರೆ, ರಾಜ್ಯ ಸರ್ಕಾರ ವಾಪಸ್ ರಾಜ್ಯಪಾಲರಿಗೆ ಕಳಿಸುವಂತಹ ಪ್ರಯತ್ನ ನಡೆಸ್ತಾ ಇದೆ. ಸೊ ಅಂದ್ರೆ ಒಂದು ಸಜೆಷನ್ ಕೂಡ ಕೊಟ್ಟಿದ್ರು, ಬಜೆಟ್ ಸೆಷನ್ ಅಲ್ಲಿ ಚರ್ಚೆಗೆ ಒಳಪಡಿಸಿ ಅಂತ. ಯಾಕೆ ಸರ್ಕಾರ ಮತ್ತೆ ರಾಜ್ಯಪಾಲರಿಗೆ ಕಳಿಸ್ತಾ ಇದೆ? ದಿವ್ಯಾ, ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳ ರಾಜ್ಯದಲ್ಲಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ತತ್ಕ್ಷಣಕ್ಕೆ ಕಾನೂನು ಜಾರಿಗೆ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತರಲಿಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿನೇ ರಾಜ್ಯ ಸರ್ಕಾರದವರು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಕಾನೂನು ಜೊತೆ ಚರ್ಚೆಗಳನ್ನ ಮಾಡಿ ಸುಗ್ರೀವಾಜ್ಞೆ ರೆಡಿ ಮಾಡಿದ್ರು. ತಕ್ಷಣಕ್ಕೆ ಸುಗ್ರೀವಾಜ್ಞೆ ಜಾರಿಯಾದ್ರೆ ಕಿರುಕುಳದಿಂದ ತಪ್ಪಿಸಬಹುದು ಜನರನ್ನ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಲೆಕ್ಕಾಚಾರ. ಹಾಗಾಗಿನೇ ರಾಜ್ಯಪಾಲರ ಅಂಗಳಕ್ಕೆ ಕಳಿಸಿದ್ರು. ಅದೇ ರಾಜ್ಯಪಾಲರಿಗೆ ಅದನ್ನ ರಿಜೆಕ್ಟ್ ಮಾಡಿ ಬಜೆಟ್ ಅಧಿವೇಶನದಲ್ಲಿ ಅದನ್ನ ಚರ್ಚೆ ಮಾಡಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಆ ರಾಜ್ಯಪಾಲರು ಎತ್ತಿರುವಂತಹ ಆಕ್ಷೇಪಣೆಗಳಿಗೆ ವಿವರಗಳನ್ನು ಕೊಟ್ಟು ಮತ್ತೆ ರಾಜಭವನಕ್ಕೆ ಕಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ. ಬಹುಶಃ ಇವತ್ತು ಸಂಜೆ ಅಥವಾ ರಾತ್ರಿ ಒಳಗಡೆ ಈಗಾಗಲೇ ಕಾನೂನು ಇಲಾಖೆ ರಾಜ್ಯಪಾಲರು ಎತ್ತಿರುವಂತಹ ಆಕ್ಷೇಪಣೆಗಳಿಗೆ ವಿವರವಾದಂತಹ ವಿವರಣೆಯನ್ನ ರೆಡಿ ಮಾಡಿಕೊಂಡಿದೆ. ಸಂಜೆ ಒಳಗಡೆ ಅದು ರಾಜಭವನಕ್ಕೆ ಕಳಿಸಬಹುದು. ಒಂದ್ ವೇಳೆ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ವಿವರಣೆಯನ್ನ ಒಪ್ಪಿದ್ರೆ ಬಹುಶಃ ಸುಗ್ರೀವಾಜ್ಞೆಗೆ ಸಹಿ ಹಾಕುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಸಹಿ ಹಾಕದೆ ಹೋದ್ರೆ ಮತ್ತೊಂದು ರಾಜಕೀಯ ಸಂಘರ್ಷ ರಾಜಭವನ ಮತ್ತೆ ಸರ್ಕಾರದ ನಡೀಬಹುದು. ಅಥವಾ ರಾಜ್ಯಪಾಲರಿಗೆ ಇನ್ನೊಂದು ಅವಕಾಶ ಇದೆ. ಈ ಗೊಂದಲಗಳು ಬೇಡ ಅನ್ನುವಂತ ನಿಟ್ಟಿನಲ್ಲಿ ರಾಷ್ಟ್ರಪತಿ ಭವನಕ್ಕೆ ಈ ಒಂದು ಬಿಲ್ ಅನ್ನ ಪರಾಮರ್ಶೆ ಮಾಡಲಿಕ್ಕೆ ಕಳಿಸಬಹುದು ಅನ್ನುವಂತಹ ಒಂದಿಷ್ಟು ಕಾನೂನು ತಜ್ಞರು ಹೇಳ್ತಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ರಾಜ್ಯ ಸರ್ಕಾರ ಮಾತ್ರ ಏನು ಸಾಲಗಾರರ ರಕ್ಷಣೆ, ಕಿರುಕುಳದಿಂದ ಸಾಲಗಾರರ ರಕ್ಷಣೆಯನ್ನು ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಅವಶ್ಯಕ ಅನ್ನುವಂತಹ ಅಂಶಗಳನ್ನ ರಾಜ್ಯಪಾಲರಿಗೆ ಮನವಿ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ವಿವರಣೆಯನ್ನ ಕಳಿಸಿರುವಂತದ್ದು. ರಾಜ್ಯಪಾಲರು ಇದಕ್ಕೆ ಒಪ್ಪುತ್ತಾ ಇಲ್ಲ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ದಿವ್ಯಾ. ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿ